ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ದಿಸ್ ಇಸ್ ಚರಣ್. ಫ್ರೈಡೇ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ. ಓಕೆ, ಮಾರ್ಕೆಟಲ್ಲಿ ನಾನು ಡ್ರಾಯಿಂಗ್ ಬರ್ಕೊಟ್ಟಿದ್ದೆ ನಾನು ಫ್ರೈಡೇ, ಅದು ವರ್ಕ್ ಆಗಿದೆಯಾ ಇಲ್ವಾ. ಪ್ಲಸ್ ಇನ್ನೊಂದು ಚಾಲೆಂಜ್ ಮಾಡಿ ಹೇಳಿದ್ವಿ, ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಬರಲ್ಲ ಅಂತ. ಓಕೆ, ಆ ಚಾಲೆಂಜ್ ವರ್ಕ್ ಆಗಿದೆಯಾ ಇಲ್ವಾ, ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ఇక్కడ సపోర్ట్, ఇక్కడ రెసిస్టెన్స్, ఇది మధ్యలో ఉంది, చాలా క్లియర్గా మధ్యలో ఉంది. మనకు ఒక కరెక్షన్ రావాలి, అప్పుడే బై చేయాలి. అందుకే మార్కెట్ సెటిల్ అయిన తర్వాత నిఫ్టీలో బయింగ్ ప్లాన్ చేసుకుంటా. ఇన్ కేస్ మండే, ఐ రిపీట్, ఇన్ కేస్ మండే బయింగ్ రాకున్నా పర్లేదు, సెల్లింగ్ అంటే అవ్వదు. ఎందుకంటే మనకి ఇక్కడ సైడ్ వేస్లో వచ్చి ఫైట్ అన్నా చేస్తుంది మార్కెట్, సెల్లింగ్ రాదు. ఓకే, అందుకే మనం బయింగ్ ఎక్స్పెక్ట్ చేస్తున్నాం మన సపోర్ట్ లెవెల్ నుంచి. ఇక్కడ మనకు 50 మినిట్స్లో ఓఆర్బి దొరికితే నేను కంప్లీట్గా బై సైడ్ అయితే ఉంటా. బ్యాంక్ నిఫ్టీలో నిఫ్టీ చూసుకుంటే, నిఫ్టీలో మనకి టుడే లో బ్రేక్ అయిందంటే సపోర్ట్ లేదు. ఒక 170 పాయింట్స్ వరకు సపోర్ట్ లేదు, కానీ 170 పాయింట్ వరకు పోతుందంటే లేదు. నేను ఇది ఫాలో అవుతుందంటే ఇంట్రెస్టెడ్ లేను. ఇది మధ్యలో కూడా యూటర్న్ అయిపోయే ఛాన్సెస్ ఉంది కాబట్టి బయింగ్ వ్యూలో ఉన్న నిఫ్టీ. ఎందుకంటే ఈ లో బ్రేక్ అయిందంటే ఇక్కడ సపోర్ట్, ఇక్కడ రెసిస్టెన్స్, ఇది మధ్యలో ఉంది, చాలా క్లియర్గా మధ్యలో ఉంది. మనకు ఒక కరెక్షన్ రావాలి, అప్పుడే బై చేయాలి. అందుకే మార్కెట్ సెటిల్ అయిన తర్వాత నిఫ్టీలో బయింగ్ ప్లాన్ చేసుకుంటాం. ಕೇಳಿಸ್ಕೊಂಡ್ರಲ್ವಾ, ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬಂದಿಲ್ಲ ಅಂದರೂ, ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಬರಲ್ಲ ಅಂತ. ಓಕೆ, ಇವತ್ತು ಬೈಯಿಂಗ್ ಬಂದಿದೆಯಲ್ವ ನೋಡೋಣ. ಪ್ಲಸ್ ನಿಫ್ಟಿಯಲ್ಲಿ ಏನು ಹೇಳಿದ್ದೆ ಅಂದರೆ, ಈ ಸಪೋರ್ಟ್ ಬ್ರೇಕ್ ಆದಮೇಲೆ ರೀಟ್ರೇಸ್ ಮಾಡುತ್ತೆ, ಅದಾದಮೇಲೆ ನಾನು ಇಲ್ಲಿ ಯೂಟರ್ನ್ ತೊಗೊಂಡಾಗ ಬೈ ಮಾಡ್ತೀನಿ. ಇದೇ ಡ್ರಾಯಿಂಗ್ ಬರ್ದಿದ್ವಿ, ಅದನ್ನೇ ಇವಾಗ ನಿಮ್ಮ ಮುಂದೆನೇ ತಮ್ಲೇನ್ ತೊಗೊಂಡು, ಇದನ್ನೇ ತಮ್ಲೇನ್ ತೊಗೊಂಡು ಕಟ್ ಮಾಡಿ, ಓಕೆ, ತಮ್ಲೇನ್ ಹಾಕೋಣ. ಈಗ ಈ ಲೆವೆಲ್ಸು ಹೆಂಗೆ ವರ್ಕ್ ಆಗಿದ್ದಾವೆ, ಬೈಯಿಂಗ್ ಬಂದಿದೆಯಾ ಇಲ್ವಾ, ಓಕೆ ನೋಡೋಣ. ಪ್ಲಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಇಲ್ಲೊಂದು ನಿಮಗೆ ಅನಾಲಿಸಿಸ್ ವಿಡಿಯೋ ತೆಲುಗಲ್ಲಿ ನೋಡಿರ್ಬೋದು ನೀವು ಅಲ್ವಾ, ತೆಲುಗಲ್ಲಿ ಬರ್ತಾಯಿದೆ. ಯಾಕಂದರೆ ನಾನು ಆಲ್ಮೋಸ್ಟ್ ಕನ್ನಡದಲ್ಲಿ 1000 ವೀಡಿಯೋಸ್ ಮಾಡಿದ್ದೀನಿ, 1000 ವೀಡಿಯೋಸ್ ಯೂಟ್ಯೂಬಲ್ಲಿ. ಏನು ಸಪೋರ್ಟ್ ಇಲ್ಲ, ಅದಕ್ಕೆ ಕನ್ನಡದಲ್ಲಿ ಮಾಡೋಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ನನಗೆ ಎಲ್ಲಿ ಸಪೋರ್ಟ್ ಸಿಗುತ್ತೋ ನಾನು ಆ ಕಡೆ ಹೋಗ್ತೀನಿ, ಅದಕ್ಕೆ ತೆಲುಗಲ್ಲಿ ಬರ್ತಾಯಿದೆ ವೀಡಿಯೋ. ಇದಕ್ಕಿಂತ ಅಡ್ವಾನ್ಸ್ ಎಲ್ಲ ತೆಲುಗಲ್ಲೇ ಪೋಸ್ಟ್ ಮಾಡ್ತೀನಿ ನಾನು. ಓಕೆ, ಅವ್ರಿಗಾದ್ರೂ ಹೆಲ್ಪ್ ಆಗಲಿ. ಓಕೆ, ಅವ್ರಿಗಾದ್ರೂ ಹೆಲ್ಪ್ ಆಗಲಿ, ಯಾಕಂದರೆ ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡೋಣ, ರೈಟ್. ಯಾಕಂದರೆ 1-2 ವೀಡಿಯೋ ಇಲ್ಲ, 1000 ವೀಡಿಯೋ, 1000 ವೀಡಿಯೋಸ್ ಮಾಡಿದ್ದೀನಿ. ಅದು ಇಷ್ಟು ಪರ್ಫೆಕ್ಟ್ ಲೆವೆಲ್ಸ್ ಅನಾಲಿಸಿಸ್ ಕೊಡ್ತಿದ್ರು, ಸಪೋರ್ಟ್ ಬರ್ತಿಲ್ಲ, ಅದಕ್ಕೆ ತೆಲುಗಲ್ಲಿ ಪೋಸ್ಟ್ ಮಾಡೋಣ. ಓಕೆ ಓಕೆ ಡನ್, ಅದು ಬೇರೆ ವಿಚಾರ. ಓಕೆ, ಇವಾಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು, ಟೆಲಿಗ್ರಾಮಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ನೋಡೋಣ. ಒಂದು ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ, ಇವತ್ತು ಟೆಲಿಗ್ರಾಮ್ ಜನವರಿ 12ನೇ ತಾರೀಕು ಸಿಇ ಕಾಲ್ ಬೆಳಗ್ಗೆನೇ ಕೊಟ್ಟಿದ್ದೆ ಬೈಯಿಂಗ್ ಬರುತ್ತೆ ಅಂತ. ಇದ್ರ ಮೇಲೆ ಬೈಯಿಂಗ್. ಓಕೆ, ನೀವು ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಬೈಯಿಂಗ್ ಬಂದಿದೆಯಾ ಇಲ್ಲ ಅಂತ. ಎಲ್ಲ ಟಾರ್ಗೆಟು ಕಂಪ್ಲೀಟ್ ವಾಶ್ಔಟ್. ಓಕೆ, ಕಂಪ್ಲೀಟ್ ಫುಲ್ ಆಗಿಬಿಟ್ಟಿದೆ ಎಲ್ಲ ಟಾರ್ಗೆಟ್ಸ್, ಬೈಯಿಂಗ್. ಓಕೆ, ಬೆಳಿಗ್ಗೆ ಇದ್ರ ಕೆಳಗಡೆ ಸೆಲ್ಲಿಂಗ್ ನೋಡಿ, ಈ ಝೋನ್ ಬ್ರೇಕ್ ಆದರೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್ ಅಂತ. ಇದಕ್ಕೂ ಮುಂಚೆ ಕ್ಲಿಯರಾಗಿ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ ನಾನು. ನೀವು ಇಲ್ಲಿ ಮೆಸೇಜ್ ನೋಡೋದಾದರೆ ವೆಯ್ಟ್ ಫಾರ್ ಝೋನ್ ಬ್ರೇಕ್ಔಟ್ ಅಂತ ಹಾಕಿದ್ದೆ ನಾನು. ಇಲ್ಲಿ ನೋಡಿ, ಬೆಳಿಗ್ಗೆ 7:45ಗೆ ಝೋನ್ ಬ್ರೇಕ್ಔಟ್ ಆಗೋವರೆಗೂ ವೆಯ್ಟ್ ಮಾಡಿ 15 ನಿಮಿಷ ಯೂಸ್ ಮಾಡಿ ಅಂತ. ಓಕೆ, ಅದಾದಮೇಲೆ ಇದು ನೋಡಿ, ಇದು ಕೆಳಗಡೆ ಸೆಲ್ಲಿಂಗ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೆ ಕ್ಲಿಯರಾಗಿ, ಅದು ಏನಾಗಿದೆ ನೋಡಿ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಲೈವಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನು ಹೇಳೋದು ಜನ ನಂಬೇಕಂತೇನಿಲ್ಲ. ಓಕೆ, ಆ ಯೂಟ್ಯೂಬಲ್ಲಿ ನಿಮ್ಮ ಮುಂದೆ ತಮ್ಲೈನ್ ಕಟ್ ಮಾಡ್ಕೊಂಡಿದ್ದೀನಿ. ಲೈವಲ್ಲಿ ಇಲ್ಲಿ ಬೈ ಮಾಡಿದ್ರೆ ನಾನು ಕ್ಲಿಯರಾಗಿ ಬರ್ಕೊಟ್ಟಿದ್ದೆ, ಇದು ಫಾಲ್ ಆಗಿ ಮೇಲೆ ಹೋಗುತ್ತೆ ಅಂತ. ಇದು ರಿಸಲ್ಟ್. ಯಾಕಂದರೆ ಇವಾಗ ನಾನು ಹೇಳಿದ್ರೆ ಅವ್ರು ಆಫ್ಲೈನಲ್ಲಿ ಫ್ರೆಂಡ್ಸ್ ನಾಳೆ ಈ ವಿಡಿಯೋ ನೋಡಿ ಕೇಳ್ತಾರೆ, ಸರ್ ನೀವು ಬರದೇ ಇಲ್ಲ ಯಾಕೆ ಸರ್ ವಿಡಿಯೋದಲ್ಲಿ ಹೇಳಿದಿರಂತಲ್ವಾ. ಕ್ಲಿಯರಾಗಿ ಬರೆದಿದ್ದೀನಿ, ಇದೇ ಬರುತ್ತೆ ಅಂತ, ವರ್ಕ್ ಆಗಿದೆ. ಓಕೆ, ಚಾಲೆಂಜ್ ಮಾಡಿ ಹೇಳಿದ್ದೀವಿ, ಸೆಲ್ಲಿಂಗ್ ಆಗಲ್ಲ ಅಂತ. ದಿಸ್ ಈಸ್ ದ ರಿಸಲ್ಟ್. ಓಕೆ ಡನ್. ಈಗ ನಾಳೆ ಏನು ಮಾಡಬೇಕು, ಸಾರಿ, ಫಾರೆಕ್ಸಲ್ಲಿ ಏನು ಟ್ರೇಡ್ ಮಾಡಿದ್ವಿ, ಅದರಲ್ಲಿ ಏನು ಪ್ರಾಫಿಟ್ ಲಾಸ್ ನೋಡಬೇಕಲ್ವಾ. ಫಾರೆಕ್ಸಲ್ಲಿ ನೋಡ್ಕೊಳ್ಳಿ, ಇದು ರಿಸಲ್ಟ್. ಫಾರೆಕ್ಸಲ್ಲಿ ಇಲ್ಲಿ ಎಂಟ್ರಿ ಇತ್ತು, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್, 3ನೇ ಟಾರ್ಗೆಟ್, ಇದು ಮೂಮೆಂಟಮ್ ಪೂರ್ತಿ. ಓಕೆ, ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇದರಲ್ಲಿ ಪ್ರಾಫಿಟ್ $54.
ಓಕೆ, ನೀವು ನೋಡ್ಕೋಬೋದಿಲ್ಲ $54. ಇದು ಗೋಲ್ಡಲ್ಲಿ ಮಾಡಿರೋದು ನಾವು. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಏನು ಮಾಡಬೇಕು ಅಂತ ಒಂದು ಡೇಟ್ ಹೇಳ್ತೀನಿ ನೋಡಿ. 2023 ಡಿಸೆಂಬರ್ 1ನೇ ತಾರೀಕು ಹೋಗಿ ನೋಡಿ. ಸೇಮ್ ಮಾರ್ಕೆಟ್ ಇರುತ್ತೆ, ಫ್ರೈಡೇ ಇರುತ್ತೆ ಅವತ್ತು. ಸೇಮ್ 2023 ಡಿಸೆಂಬರ್ 4ನೇ ತಾರೀಕು ಮಂಡೇ ನೋಡಿ ಏನು ಮಾರ್ಕೆಟ್ ಇದೆ ಅಂತ. ಅದೇ ನಾಳೆ ಇರ್ಬೋದು. ಓಕೆ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನಾಳೆ ಹೈ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ, ಆರ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಯಾಕಂದರೆ ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಕರೆಕ್ಷನ್ ಬಂದಮೇಲೆ ಬೈ ಮಾಡ್ತೀವಿ, ಆರ್ ಇವತ್ತಿನ ಹೈ ಬ್ರೇಕ್ ಆಗಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಕೂಡ ಸೇಮ್, ಒಂದು ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ, ಸಿಂಪಲ್. ಓಕೆ, ಯಾಕಂದರೆ ಇದು ಕೂಡ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್ ಅನಾಲಿಸಿಸ್ ವಿಡಿಯೋ ಇದೆಲ್ಲ ಏನು ಹೇಳ್ತೀವಿ, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮಗೆ ಸಂಬಂಧ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.